ಇವತ್ತು ಮಿಲೆಟ್ಸಲ್ಲಿ ಬಿಸಿಬೇಳೆಬಾತ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ 1 ಕಪ್ಪನ್ನ ನಾನಿಲ್ಲಿ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಇಲ್ಲಿ 2 ಕಪ್ಪು ನವಣೆ ಹಾಕ್ಕೊಳ್ತಾ ಇದ್ದೀನಿ. ಬೈಂಡಿಂಗ್ ಅಷ್ಟೇ ಅಕ್ಕಿ ಹಾಕ್ಕೊಳ್ಳೋದು, ರುಚಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಮತ್ತು ಒಂದು ಅರ್ಧ ಕಪ್ಪು ಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಬೇಳೆ ಹಾಕ್ಕೊಂಡ್ರೇ ಟೇಸ್ಟ್ ಬರೋದು ಬಿಸಿಬೇಳೆಬಾತು. ಇಲ್ಲಿ ನಾನು ಇದು ಮೂರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಬಿಟ್ಟು ತೊಳೆದು ಒಂದು ನೆನೆ ಹಾಕಿ ಇಟ್ಕೊಳ್ತೀನಿ. ಸ್ಟಾರ್ಟಿಂಗಲ್ಲಿ ಇದನ್ನೇ ನಾನು ನೆನೆ ಹಾಕಿ ಇಟ್ಕೊಳ್ತೀನಿ. ಮಿಕ್ಕಿದ್ದು ನಾನು ಮಸಾಲೆ ಎಲ್ಲ ಮಾಡೋಷ್ಟರಲ್ಲಿ ಇದಷ್ಟು ನೆನೆಯುತ್ತೆ. ಇಲ್ಲಿ ನೆನೆ ಹಾಕಿಟ್ಕೊಂಡು ಇಲ್ಲಿ ನಾನು ಇದಕ್ಕೆ ಒಂದೆರಡು ವೆಜಿಟೇಬಲ್ ಇದ್ದರೆ ಚೆನ್ನಾಗಿರುತ್ತೆ. ಇಲ್ಲಿ ಕ್ಯಾರೆಟು, ಬೀನ್ಸು ಮತ್ತು ಬಟಾಣಿನ ನೆನೆಸಿಟ್ಟಿದ್ದೆ, ಅದನ್ನು ಹಾಕ್ಕೊಳ್ತೀನಿ. ಇದೆಲ್ಲ ರೆಡಿ ಮಾಡ್ಕೊಳ್ತೀನಿ. ಒಗ್ಗರಣೆಗೆ ಒಂದು ಈರುಳ್ಳಿ, ಬೆಳ್ಳುಳ್ಳಿನ ಸ್ವಲ್ಪ ಕುಟ್ಟಿ ಇಟ್ಕೊಳ್ತೀನಿ. ಇದು ದೊಡ್ಡ ದೊಡ್ಡ ಬೆಳ್ಳುಳ್ಳಿ ಇರೋದ್ರಿಂದ ಸ್ವಲ್ಪ ಅದನ್ನು ಸಿಪ್ಪೆ ತೆಗೆದು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಹೀಗೆ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಒಗ್ಗರಣೆಗೆ ಹಾಕ್ಕೊಳ್ತಿದ್ದೀನಿ. ಬೆಳ್ಳುಳ್ಳಿ ನೋಡಿ ಈ ರೀತಿ ಕುಟ್ಟಿದ್ರೆ ಬೇಗ ಸಿಪ್ಪೆ ಬಂದುಬಿಡುತ್ತೆ. ಸಣ್ಣ ಸಣ್ಣದಾಗೂ ಹೆಚ್ಕೋಬೋದು. ಇಲ್ಲಿ ಈ ರೀತಿ ಕುಟ್ಟು ಹಾಕಿದ್ರೆ ಬಿಸಿಬೇಳೆಬಾತಿಗೆ ಸ್ವಲ್ಪ ರುಚಿ ಹೆಚ್ಚಾಗೋದು. ಇಲ್ಲಿ ನಾನು ಸಾಸಿವೆ ಹಾಕ್ಕೊಂಡು ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಇದಕ್ಕೆ ಈರುಳ್ಳಿ ಹಾಕ್ಕೊಳ್ತೀನಿ. ಈರುಳ್ಳಿ ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ ನಾನು ಬಿಸಿಬೇಳೆಬಾತ್ ಮುಂಚೆನೇ ನಾನೊಂದು ವಿಡಿಯೋದಲ್ಲಿ ಹಾಕಿದ್ದೆ ಹೇಗೆ ಪೌಡ್ರ್ ಮಾಡೋದು ಅನ್ನೋದನ್ನು. ಈ ರೀತಿ ಪೌಡ್ರ್ ರೆಡಿ ಮಾಡಿಕೊಂಡ್ರೆ ನಾವು ಬಿಸಿಬೇಳೆಬಾತ್ ಮಾಡೋದು ಬೇಗ ಆಗುತ್ತೆ. ಇಲ್ಲಿ ನೋಡಿ ನಾನು ಅದೇ ಪೌಡ್ರನ್ನ ಒಂದು 2ರಿಂದ 2.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಮ್ಮದು ಕ್ವಾಂಟಿಟಿ ಹೇಗೆ ಅದ್ರ ಮೇಲೆ ನಾವು ಹಾಕ್ಕೊಳ್ಬೇಕು. ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆಲ್ಲ ವೆಜಿಟೇಬಲ್ ಹಾಕ್ಕೊಳ್ತೀನಿ. ಹಾಕ್ಕೊಂಡು ನೆನೆಸಿದ್ದ ಈ ಎಲ್ಲ ಅಕ್ಕಿ ಮತ್ತು ನವಣೆ ಎಲ್ಲ ಹಾಕ್ಕೊಂಡು ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಪರವಾಗಿಲ್ಲ. ಇಲ್ಲಿ ಸ್ವಲ್ಪ ರೈಸ್ ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಬೇಕು, ಸ್ವಲ್ಪ ಗಂಜಿ ಥರ ಆಗಬೇಕು, ಆವಾಗಲೇ ಟೇಸ್ಟ್ ಬರೋದು. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಟೇಸ್ಟ್ಗೆ ಸ್ವಲ್ಪ ಒಂದು ಸಕ್ಕರೆ ಹಾಕ್ಕೊಳ್ತೀನಿ, ಇಲ್ಲ ಬೆಲ್ಲನೂ ಹಾಕ್ಕೊಳ್ಬೋದು. ಈ ಸ್ವಲ್ಪ ಸ್ವೀಟ್ ಹಾಕಿದ್ರೆ ರುಚಿ ಹೆಚ್ಚಾಗುತ್ತೆ. ಇಲ್ಲಿ ಹಾಕ್ಕೊಂಡು ಇಲ್ಲಿ ನಾನು ತಿರುಗಿಸ್ಕೊಂಡು ಚೆನ್ನಾಗಿ ನಾನು ಇಲ್ಲಿ ಕುಕ್ಕರಲ್ಲಿ 1ರಿಂದ 2 ವಿಷಲ್ ಹೊಡ್ಕೊಳ್ತೀನಿ. ಅಷ್ಟೇ ಬೇಗ ಆಗಿಬಿಡುತ್ತೆ ನಮ್ಮನೆ ಈ ಕುಕ್ಕರಲ್ಲಿ. ಇಲ್ಲಿ ನಾನು ಆದಮೇಲೆ ಇಲ್ಲಿ ನೋಡಿ ಸ್ವಲ್ಪ ಗಟ್ಟಿಯಾಗಿ ಬಂದಿದೆ. ಗಟ್ಟಿ ಅಂತಂದರೆ ಇಲ್ಲಿ ಕುಕ್ಕರಲ್ಲಿ ಹಾಕಿದ್ರೆ ಎಷ್ಟು ನೀರು ಹಾಕಿದ್ರು ಅಷ್ಟು ಹೇಳ್ಕೊಳ್ಳುತ್ತೆ. ಇಲ್ಲಿ ನೋಡಿ ಸ್ವಲ್ಪ ಗಟ್ಟಿನೇ ಬಂದಿದೆ. ಇದನ್ನು ಈ ಬಿಸಿಯಲ್ಲಿ ಇರಬೇಕಾದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ತಿರುಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಸ್ವಲ್ಪ ತಿನ್ನಬೇಕಾದ್ರೆ ಇದು ಸ್ವಲ್ಪ ಫ್ರೀ ಆಗಿರಬೇಕು, ಗಟ್ಟಿ ಇರಬಾರ್ದು. ಇಲ್ಲಿ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ. ಇದಕ್ಕೊಂದು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಮೊಸರು ಬಜ್ಜಿ ಮಾಡ್ಕೊಂಡಿದ್ದೀನಿ ಸೌತೆಕಾಯಿದು. ಮತ್ತು ಖಾರ ಮಿಕ್ಚರ್ ಹಾಕಿದ್ರೂ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಎಲ್ಲ ಹಾಕ್ಕೊಂಡು ಬಡಿಸ್ಕೊತಾ ಇದ್ದೀನಿ. ಮೇಲೆ ತುಪ್ಪ ಹಾಕ್ಕೊಂಡು ಮೊಸರು ಬಜ್ಜಿ, ಖಾರ ಇಷ್ಟು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಬಿಸಿಬೇಳೆಬಾತು. ಒಮ್ಮೆ ಈ ಸಲ ಈ ರೀತಿ ಮಾಡಿ ನೋಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.